ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ AS ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 25 ಜುಲೈ 2022 ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್ ಆ್ಯಡಿಂಗ್ ಡಿಜಿಟಲ್ ಲೇಯರ್ಸ್ ಆಫ್ ಇಂಡಿಗ್ನಿಟಿ. ಈ ಒಂದು ಆರ್ಟಿಕಲಲ್ಲಿ ಬಹುಮುಖ್ಯವಾಗಿ ಡಿಜಿಟಲ್ ಪಾತ್ರ ಅಥವಾ ಡಿಜಿಟಲ್ ಯುಗದಲ್ಲಿ ಹೊಸ ತಂತ್ರಜ್ಞಾನಗಳು ಜೀವನದಲ್ಲಿ ಹಾಗೂ ಸರ್ಕಾರದ ಕಾರ್ಯವೈಖರಿಯಲ್ಲಿ ಆ್ಯಡ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮಾನವ ತನ್ನ ಡಿಗ್ನಿಟಿಯನ್ನು ಹೇಗೆ ಕಳ್ಕೊಳ್ಳಲು ಕಾರಣವಾಗ್ತಾ ಇದ್ದಾವೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಇದಾಗಿರುತ್ತದೆ. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ UPSC ಜನರಲ್ ಸ್ಟಡೀಸಲ್ಲಿ ನೋಡಿದಾಗ ಸಿಲೆಬಸ್ಸಿಗೆ ಸಂಬಂಧಿಸಿದಂತೆ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸಿಗೆ ಸಂಬಂಧಿಸಿದಂತೆ ಈ ಆರ್ಟಿಕಲ್ ಬಹುಮುಖ್ಯಕರವಾಗಿರುತ್ತದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಸಂವಿಧಾನದಲ್ಲಿ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಅನ್ನುವಂತಹ ಒಂದು ಮೂಲಭೂತ ಹಕ್ಕನ್ನು ಆರ್ಟಿಕಲ್ 21 ಅಡಿಯಲ್ಲಿ ನಾವು ಕಾಣ್ತೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ಆರ್ಟಿಕಲ್ 21 ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿಯ ಬಗ್ಗೆ ಮಾತಾಡುತ್ತದೆ. ಇದರ ಅಡಿಯಲ್ಲಿ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ, ಮನುಷ್ಯ ಡಿಗ್ನಿಟಿಯಿಂದ ಬಹಳ ರೆಸ್ಪೆಕ್ಟ್ಫುಲ್ ಆಗಿ ಬದುಕುವಂತಹ ಒಂದು ಅವಕಾಶವನ್ನು ಮಾಡಿಕೊಡುವಂಥದ್ದು ಸಹ ಮೂಲಭೂತ ಹಕ್ಕಾಗಿರುತ್ತದೆ ಆರ್ಟಿಕಲ್ 21 ಅಡಿಯಲ್ಲಿ ಅನ್ನುವಂಥದ್ದು ನಮಗೆ ಗೊತ್ತಿರುವಂತಹ ಮಾಹಿತಿಯಾಗಿರುತ್ತದೆ. ಆದರೆ ಇವತ್ತು 21ನೇ ಶತಮಾನದಲ್ಲಿ ಕಾಣ್ತಾ ಇರುವಂತಹ ಡಿಜಿಟಲ್ ಯುಗದಲ್ಲಿ ಸರ್ಕಾರ ಗವರ್ನೆನ್ಸ್ ಕ್ಷೇತ್ರದಲ್ಲಿ ಒಂದಿಷ್ಟು ಕೆಲಸಗಳನ್ನು ಪಾರದರ್ಶಕತೆ ಹಾಗೂ ಕರಪ್ಷನನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಒಳಪಡಿಸ್ಕೊಳ್ತಾ ಇದೆ. ಈ ತಂತ್ರಜ್ಞಾನಗಳು ಹೇಗೆ ಇವತ್ತಿನ ಸಂದರ್ಭದಲ್ಲಿ ಮಾನವನ ಡಿಗ್ನಿಟಿಯ ವಿರುದ್ಧವಾಗಿದ್ದಾವೆ ಅನ್ನುವಂತಹ ವಿಷಯ ಇಲ್ಲಿ ನಾವು ಅರಿತುಕೊಳ್ಳಬೇಕಾಗಿರುವಂಥದ್ದು. ಉದಾಹರಣೆಗೆ ರಾಜಸ್ಥಾನದಲ್ಲಿ ನಾಥೋಬಾ ಅನ್ನುವಂತಹ ಒಬ್ಬರು ವೃದ್ಧರು MG ನರೇಗಾ ಕಾರ್ಯಕ್ರಮದ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ MG ನರೇಗಾ ಅಡಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಅಟೆಂಡೆನ್ಸನ್ನು ಬಯೋಮೆಟ್ರಿಕ್ ಮೂಲಕ ಕೊಡಲಾಗುತ್ತದೆ. ಈಗ ಅವರ ಕೈಗಳಲ್ಲಿರುವಂತಹ ಬೆರಳುಗಳು ಅಥವಾ ರೇಖೆಗಳು ಸರಿ ಇಲ್ಲದೆ ಇರುವಂತಹ ಕಾರಣಕ್ಕೆ ಅವರು ಪ್ರತಿ ಸರಿ ಬಯೋಮೆಟ್ರಿಕ್ ಕೊಡಕ್ಕೆ ಹೋದಾಗ ಬಯೋಮೆಟ್ರಿಕ್ ವರ್ಕೇ ಆಗಲ್ಲ. ಬಯೋಮೆಟ್ರಿಕ್ ವರ್ಕ್ ಆಗದೇ ಇರುವಂತಹ ಕಾರಣಕ್ಕೆ ಅವರಿಗೆ ಸಿಗಬೇಕಾದಂತಹ ದಿನಗೂಲಿ ಸಿಗಲು ಸಾಧ್ಯವಾಗ್ತಿಲ್ಲ. ಆ ಒಂದು ಸಂದರ್ಭದಲ್ಲಿ ಅವರು ಹೋಗಿ KYCಯನ್ನು ಅಂದರೆ ಎಲೆಕ್ಟ್ರಾನಿಕ್ ನೋ ಯುವರ್ ಕಸ್ಟಮರ್ ಅನ್ನುವಂತಹ KYCಯನ್ನು ಫುಲ್ಫಿಲ್ ಮಾಡೋದಕ್ಕೆ ಬ್ಯಾಂಕಿಗೆ ಹೋಗಿ ಕೇಳಿದಾಗ ಅಲ್ಲಿನ ಬ್ಯಾಂಕ್ ಮ್ಯಾನೇಜರು ಸಹ ಏನೂ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಅಲ್ಲಿ ವ್ಯಕ್ತಿ ತನ್ನ ಒಂದು ಐಡೆಂಟಿಟಿಯನ್ನು ಬದುಕಿದ್ದರೂ ಸಹ ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗದೇ ಇರುವಂಥದ್ದು ಅಲ್ಲಿ ಸಮಸ್ಯೆಯನ್ನು ಉದ್ಭವಿಸ್ತಿರುವಂಥದ್ದು. ಈ ಇಡೀ ಆರ್ಟಿಕಲ್ನಲ್ಲಿ ಲೇಖಕರು 2 ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡ್ತಾ ಇರುವಂಥದ್ದು. ಹೇಗೆ ಸರ್ಕಾರ ಈ ಒಂದು ಕಾರ್ಯಕ್ರಮಗಳಲ್ಲಿ ತಂದಂತಹ ತಂತ್ರಜ್ಞಾನದಿಂದಾಗಿ ಮನುಷ್ಯ ಅಥವಾ ವ್ಯಕ್ತಿ, ಈ ದೇಶದ ನಾಗರಿಕ ತನ್ನ ಹ್ಯೂಮನ್ ವ್ಯಾಲ್ಯೂಸನ್ನು ಅಥವಾ ತನ್ನ ರೆಸ್ಪೆಕ್ಟ್ಫುಲ್ ಪೊಸಿಷನನ್ನು ಕಳ್ಕೊತಿದ್ದಾನೆ ಅನ್ನುವಂಥದ್ದು. ಮೊದಲನೇ ಹಂತದಲ್ಲಿ ಮಾತಾಡ್ತಿರುವಂತಹ ಒಂದು ಸ್ಕೀಮ್ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್. ಈ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ಐತಿಹಾಸಿಕವಾಗಿ ನೋಡಿದಾಗ ಈ ಕಾರ್ಯಕ್ರಮ 1975ರಲ್ಲಿ ಶುರು ಮಾಡಲಾಗಿತ್ತು. ಇದು ಪ್ರಪಂಚದ ಅತಿದೊಡ್ಡ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ ಆಗಿರುತ್ತದೆ. ಅಂದರೆ ಸಣ್ಣ ಮಕ್ಕಳನ್ನು ಕಾಪಾಡುವಂತಹ, ಸಣ್ಣ ಮಕ್ಕಳನ್ನು ಆರೋಗ್ಯಕರ ಬೆಳವಣಿಗೆಗೆ ಸಂಬಂಧಿಸಿದಂತೆ ಪ್ರಪಂಚದಲ್ಲೇ ಅತಿದೊಡ್ಡ ಕಾರ್ಯಕ್ರಮ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಆಗಿರುತ್ತದೆ. ಇದರ ಮೂಲ ಉದ್ದೇಶ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಆಗಿರುತ್ತದೆ. ಆಹಾರದಲ್ಲಿ ಏನು ಮಕ್ಕಳಿಗೆ ಕೊಡಲು ವ್ಯವಸ್ಥೆ ಇದೆಯೋ ಸರ್ಕಾರದ ಕಡೆಯಿಂದ, ಅದರ ಜೊತೆಯಲ್ಲಿ ಪೌಷ್ಟಿಕಾಂಶಗಳನ್ನು ಸಹ ಕೊಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಮುಖ್ಯವಾಗಿ ಈ ಸಪ್ಲಿಮೆಂಟರಿ ನ್ಯೂಟ್ರಿಷನನ್ನು 0 ಇಂದ 6 ವರ್ಷದ ಮಕ್ಕಳಿಗೆ, ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಹಾಗೂ ಗರ್ಭ ಧಾರಣೆಯನ್ನು ಮಾಡಿರುವಂತಹ ಹೆಣ್ಣು ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪ್ರಾವಧಾನವನ್ನು ಮಾಡಿರುವಂಥದ್ದು. ಈ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮಿಗೆ ಲೀಗಲ್ ಸ್ಟೇಟಸ್ ಸಿಗಲು ಸಾಧ್ಯವಾಗಿದ್ದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013ರಿಂದಾಗಿ. ಈ ಒಂದು ಕಾನೂನು ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಈ ಕಾನೂನಿನ ಅಡಿಯಲ್ಲಿ ಇದಕ್ಕೆ ಒಂದು ಲೀಗಲ್ ಸ್ಟೇಟಸ್ ಸಿಗಲು ಸಾಧ್ಯವಾಯಿತು. ಸೊ ಈ ಒಂದು ಕಾನೂನಿನ ಅಡಿಯಲ್ಲಿ ಬಹುಮುಖ್ಯವಾಗಿ ಲೋಕಲ್ ಅಂಗನವಾಡೀಸಿಂದ ಬೇಯಿಸಿರುವಂತಹ ಊಟ ಆಗಿರಬಹುದು, ಇಲ್ಲ ರೇಷನನ್ನು ತೊಗೊಂಡು ಮನೆಗೆ ಹೋಗುವಂತಹ ವ್ಯವಸ್ಥೆಯನ್ನು ಕೊಟ್ಟಿರುವಂಥದ್ದು. ಇಲ್ಲಿ 2021ರಲ್ಲಿ ಬಹುಮುಖ್ಯವಾಗಿ ಭಾರತ ಸರ್ಕಾರ ಪೋಷಣ್ ಟ್ರ್ಯಾಕರ್ ಅನ್ನುವಂತಹ ಒಂದು ತಂತ್ರಜ್ಞಾನವನ್ನು ಹೊರತರುತ್ತದೆ. ಈ ಪೋಷಣ್ ಟ್ರ್ಯಾಕರ್ನ ಅಡಿಯಲ್ಲಿ ಸರ್ಕಾರ ಏನು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ನ ಅಡಿಯಲ್ಲಿ ಕೊಡ್ತಾ ಇರುವಂತಹ ಪ್ರಾವಧಾನಗಳಲ್ಲಿ ಯಾವುದೇ ಲೋಪದೋಷಗಳು ಆಗದೆ ವಿದ್ಯಾರ್ಥಿಗಳಿಗೆ ಹಾಗೂ ತಾಯಿಯಂದಿರಿಗೆ
ಸರಿಯಾದ ಪೌಷ್ಟಿಕಾಂಶವನ್ನು ಸೇರಿಸುವಂತಹ ಮೂಲ ಉದ್ದೇಶ ಈ ಪೋಷಣ್ ಟ್ರ್ಯಾಕರ್ದೇನೋ ಆಗಿರುತ್ತದೆ. ಆದರೆ ಈ ಪೋಷಣ್ ಟ್ರ್ಯಾಕರ್ನ ಅಡಿಯಲ್ಲಿ ಬಹುಮುಖ್ಯವಾಗಿ ಯಾರಾದರೂ ಒಬ್ಬರು ಭಾರತೀಯ ವ್ಯಕ್ತಿ ಅಥವಾ ಮಗು ತಾಯಿ ಈ ಒಂದು ರೇಷನ್ ಅಥವಾ ಊಟವನ್ನು ಪಡಿಬೇಕು ಅಂತಂದರೆ ಆಧಾರ್ ಅಪ್ಡೇಷನನ್ನು ಮಾಡಬೇಕಾಗಿರುತ್ತದೆ. ಈಗ ಮೊದಲನೇ ಹಂತದಲ್ಲಿ ನಾನು ಹೇಳಿದೆ 0 to 6 ವರ್ಷದ ಮಕ್ಕಳಿಗೆ ಇಲ್ಲಿ ಸಪ್ಲಿಮೆಂಟರಿ ನ್ಯೂಟ್ರಿಷನ್ನ ವ್ಯವಸ್ಥೆ ಇರುವಂಥದ್ದು. ದೇಶದ ಬಹುದೊಡ್ಡ ಸುಮಾರು 75% ಹೆಚ್ಚಿನ ಈ ವರ್ಗದ ಮಕ್ಕಳಿಗೆ ಆಧಾರ್ ಕಾರ್ಡೇ ಇರಲ್ಲ. ಅದಕ್ಕೆ ಸರ್ಕಾರ ಹೇಳುತ್ತೆ ತಾಯಿಯಂದ್ರ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿದರೆ ಸಾಕು, ಮಕ್ಕಳು ಮಾಡೋ ಅವಶ್ಯಕತೆ ಇಲ್ಲ ಅಂತ. ಹಾಗಾದರೆ ತಾಯಿಯಂದ್ರ ಆಧಾರ್ ಕಾರ್ಡ್ ಅಪ್ಡೇಟ್ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಮಕ್ಕಳು ಊಟಕ್ಕೆ ಏನು ಮಾಡಬೇಕು? ಉಪವಾಸನೇ ಇರಬೇಕಾ? ಹೀಗೆ ನಡೆಸಿದಂತಹ ಬಹಳಷ್ಟು ಸರ್ವೆಗಳು ಈ ಒಂದು ಪೋಷಣ್ ಟ್ರ್ಯಾಕರ್ ಅಭಿಯಾನ ಅಥವಾ ಪೋಷಣ್ ಟ್ರ್ಯಾಕರ್ ತಂತ್ರಜ್ಞಾನ ಅಳವಡಿಕೆಯಿಂದಾಗಿ ದೇಶದ ಬಹುದೊಡ್ಡ ಮಟ್ಟದ ವರ್ಗ ಈ ಒಂದು ಮಾಲ್ನ್ಯೂಟ್ರಿಷನ್ ಅಪೌಷ್ಟಿಕತೆಯ ಸಮಸ್ಯೆಗಳಿಗೆ ಎದುರಾಗ್ತಾ ಇರುವಂಥದ್ದು ನಮಗೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯಿಂದ ಗೊತ್ತಾಗುವಂಥದ್ದು. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ ಪ್ರಕಾರ 36% ಮಕ್ಕಳು ಸ್ಟಂಟೆಡ್ ಆಗಿರುವಂಥದ್ದು, ಅಂದರೆ ಅವರ ವಯಸ್ಸಿಗೆ ಅನುಗುಣವಾಗಿ ಹೈಟ್ ಇಲ್ಲದೆ ಇರುವಂಥದ್ದು, ಹಾಗೂ 1/3 ಮಕ್ಕಳು ಅಂಡರ್ ವೇಟ್ ಇರುವಂಥದ್ದು, ಅಂದರೆ ಅವರು ಇರುವಂತಹ ಹೈಟಿಗೆ ಅನುಗುಣವಾಗಿ ವೇಟ್ ಇಲ್ಲದೆ ಇರುವಂಥದ್ದು. ಹೀಗೆ ಸ್ಟಂಟೆಡ್ ಮತ್ತು ಅಂಡರ್ ವೇಟ್ ಇವತ್ತು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅದು ಒಂದು ಗೌರ್ಮೆಂಟ್ ಸರ್ವೆ ರಿಪೋರ್ಟ್ ಹೇಳ್ತಾ ಇರುವಂಥದ್ದನ್ನು ಆದರೂ ಅರ್ಥಕೊಂಡು ಸರ್ಕಾರ ಬದಲಾವಣೆಗಳನ್ನು ತರುವ ಅವಶ್ಯಕತೆ ಇತ್ತು ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಎರಡನೇ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಿದಾಗ ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಾಫ್ಟ್ವೇರ್. ಈ ಒಂದು ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಾಫ್ಟ್ವೇರನ್ನು ಸರ್ಕಾರ ಬಹುಮುಖ್ಯವಾಗಿ MG ನರೇಗಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಲೋಪದೋಷಗಳನ್ನು, ಪಾರದರ್ಶಕತೆಯನ್ನು, ಕರಪ್ಷನನ್ನು ತೆಗೆದುಹಾಕುವಂತಹ ನಿಟ್ಟಿನಲ್ಲಿ ತಂದಿತ್ತು. ಇದರ ಅಡಿಯಲ್ಲಿ ಇರುವಂತಹದ್ದು ಒಂದು ಸ್ಮಾರ್ಟ್ಫೋನನ್ನು ಹೊಂದಿರಬೇಕು. ಈ ಸ್ಮಾರ್ಟ್ಫೋನ್ನಲ್ಲಿ ನರೇಗಾ ಕೆಲಸ ಮಾಡಿದಂತಹ ಜನರ ಅಟೆಂಡೆನ್ಸನ್ನು ದಿನಕ್ಕೆ 2 ಸರಿ ತಗೋಬೇಕು ಮೊದಲನೇದು, ಆ್ಯಂಡ್ ಅವ್ರ ಫೋಟೋವನ್ನು ಸಹ ಅಪ್ಲೋಡ್ ಮಾಡಬೇಕು. ಈಗ ಮೊದಲನೇ ಹಂತದಲ್ಲಿ ಚಾಲೆಂಜ್ ಬರುವಂಥದ್ದು, ಈ ಅಟೆಂಡೆನ್ಸ್ ತಗೊಳ್ಳೋಂಥವ್ರು ಯೂಶಲಿ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಾಗಿರ್ತಾರೆ. ಈಗ ಈ ಅಟೆಂಡೆನ್ಸ್ ತಗೊಳ್ಳೋದಕ್ಕೋಸ್ಕರ ಗ್ರಾಮೀಣ ಹೆಣ್ಣು ಮಕ್ಕಳು 10,000 ರೂಪಾಯಿವರೆಗೆ ಹಣವನ್ನು ಖರ್ಚು ಮಾಡಿ ಸ್ಮಾರ್ಟ್ಫೋನ್ ತಗೋಬೇಕು. ತಗೊಂಡಂತಹ ಸಂದರ್ಭದಲ್ಲಿ ಅಟೆಂಡೆನ್ಸ್ಗೆ ಸಂಬಂಧಿಸಿದಂತೆ ಇಂಟರ್ನೆಟ್ ಸರಿಯಾಗಿರಬೇಕು. ಇಂಟರ್ನೆಟ್ ಸರಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡಿದಂತಹ ಕೂಲಿಗಾರರಿಗೆ ಸಂಬಳ ಅಥವಾ ಆ ದಿನದ ಭತ್ಯೆ ಸಿಗಲು ಸಾಧ್ಯವಾಗೋದಿಲ್ಲ. ಇದು ಒಂದು ಕಡೆಯ ಸಮಸ್ಯೆ. ಸ್ಮಾರ್ಟ್ಫೋನ್ ತಗೊಳ್ಳುವಂಥದ್ದು 10,000 ಖರ್ಚು ಮಾಡಿ ಆಗಿದ್ದರೆ ಅದನ್ನು ಸಹ ಸಾಲ ಮಾಡಿ ತಗೋಬೇಕು. ಎರಡನೇ ಕಡೆ ಇರುವಂತಹ ಸಮಸ್ಯೆ, ಯೂಶಲಿ ಈ ನರೇಗಾ ಕೆಲಸ ಮಾಡ್ತಾ ಇದ್ದಂತಹ ಹೆಣ್ಣು ಮಕ್ಕಳು ಬೆಳಗ್ಗೆ ಒಂದು 6 ಅಥವಾ 7ಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು 10 ಗಂಟೆ ಕೆಲಸ ಮುಗಿಸ್ಬಿಟ್ಟು ಮತ್ತು ಮನೆಗೆ ಹೋಗಿ ಮಕ್ಕಳನ್ನು, ಕುಟುಂಬವನ್ನು ನೋಡ್ಕೊಳ್ಳುವಂತಹ ಕೆಲಸ ಮಾಡ್ತಿದ್ರು. ಆದರೆ ಈ 2 ಸರಿ ಬೆಳಗ್ಗೆ 1 ಸರಿ ಮಧ್ಯಾಹ್ನ 1 ಸರಿ ಅಟೆಂಡೆನ್ಸ್ ಮಾಡಿರುವಂತಹ ಕಾರಣಕ್ಕೆ ಕೆಲಸ ಮುಗಿಸ್ಬಿಟ್ಟು ಮನೆಗೆ ಹೋಗಂಗಿಲ್ಲ. ಕೆಲಸ ಆದರೂ ಸಹ ಸೈಟಲ್ಲೇ ಕೂತ್ಕೊಂಡು ಅಟೆಂಡೆನ್ಸ್ ಹಾಕೋಕ್ಕೆ ಕೂತ್ಕೊಂಡಿರಬೇಕು. ಈ ನರೇಗಾ ಅನ್ನುವಂಥದ್ದು ಬಹುಮುಖ್ಯವಾಗಿ ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇದೊಂದು ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್. ಇದರಿಂದಾಗಿ ಅಥವಾ ಇದರ ಮೇಲೆ ನೀವು ಅವಲಂಬಿತವಾಗಿ ಜೀವನ ನಡೆಸಲು ಸಾಧ್ಯವಾಗುವುದಿಲ್ಲ. ಈಗ ಸರ್ಕಾರ ತಂದಿರುವಂತಹ ಈ ಒಂದು ಕ್ರಮ ವ್ಯವಸ್ಥೆಯಲ್ಲಿ ಕರಪ್ಷನನ್ನು ತೆಗೆದುಹಾಕುವಂತಹ ಉದ್ದೇಶ ಸರಿಯಾಗಿದೆ. ಆದರೆ ಆ ಒಂದು ಉದ್ದೇಶ ದೇಶದ ಜನರನ್ನು ನರೇಗಾ ಕಡೆಗೆ ಕೆಲಸಕ್ಕೆ ಬರದೇ ಇರುವಂತಹ ಪರಿಸ್ಥಿತಿಯನ್ನು ಉದ್ಭವಿಸ್ತಾ ಇರುವಂಥದ್ದು ಸಹ ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಸಮಸ್ಯೆಗಳನ್ನು ಸರಿಪಡಿಸುವಂತಹ ಅವಶ್ಯಕತೆ ಇದೆ. ಈ ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಾಫ್ಟ್ವೇರ್ ಮತ್ತು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ನ ಅಡಿಯಲ್ಲಿ ತಂದಂತಹ ಪೋಷಣ್ ಟ್ರ್ಯಾಕರ್ 2 ಹೊಸ ತಂತ್ರಜ್ಞಾನಗಳ ಅಳವಡಿಕೆಯಿಂದಾಗಿ ದೇಶದ ಬಹಳಷ್ಟು ದೊಡ್ಡ ವರ್ಗದ ಜನರ ಮೇಲೆ ಆಗ್ತಾ ಇರುವಂತಹ ಅಮಾನವೀಯ ಕೃತ್ಯಗಳನ್ನು ಸಂಬಂಧಿಸಿದಂತೆ ಸರ್ಕಾರ ಅರ್ಥಕೊಂಡು ಉತ್ತರವನ್ನು ಕೊಡುವಂತಹ ವ್ಯವಸ್ಥೆ ಮಾಡಲೇಬೇಕಾಗಿರುವಂತಹ ವಿಷಯದ ಬಗ್ಗೆ ನಾವಿಲ್ಲಿ ಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್, ಮಿನಿಸ್ಟರಿಯಲ್ ಕಾನ್ಫರೆನ್ಸ್ 12 ಓವರ್ ಇಟ್ಸ್ ಗೇನ್ಸ್ ಫಾರ್ ದ ಡೆವಲಪ್ ವರ್ಲ್ಡ್. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ 12ನೇ ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ನಡೆದಿತ್ತು. ಯಾವಾಗಲೂ ಗೊತ್ತಿರೋ ಹಾಗೆ ಅಥವಾ ನಮಗೆಲ್ಲ ಗೊತ್ತಿರೋ ಹಾಗೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನಲ್ಲಿ ಬಹುಮುಖ್ಯವಾಗಿ ರಾಷ್ಟ್ರಗಳ ನಡುವೆ ಅಂತಾರಾಷ್ಟ್ರೀಯ ವಿಷಯಕ್ಕೆ ಸಂಬಂಧಿಸಿದಂತೆ ನೆಗೋಷಿಯೇಷನ್ಸ್ ನಡೀತವೆ. ವ್ಯಾಪಾರ, ಬೇರೆ ಬೇರೆ ಯಾವ್ಯಾವ ಕುಂದುಕೊರತೆಗಳು ಡೆವಲಪಿಂಗ್ ರಾಷ್ಟ್ರಗಳು ಎದುರಿಗೆ ತರ್ತಾರೋ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಯಾರೆಲ್ಲ ಈ ಒಂದು ಮಿನಿಸ್ಟರಿಯಲ್ ಕಾನ್ಫರೆನ್ಸ್ನಲ್ಲಿ ಗೆದ್ದರು
ಹಾಗೂ ಯಾರೆಲ್ಲ ಸೋತರು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆಯನ್ನು ನಾವು ಇಲ್ಲಿ ಮಾಡಲಿದ್ದೇವೆ. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ಅಂತಾರಾಷ್ಟ್ರೀಯ ವಿಷಯ ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಿಸಿದಂತಹ ಆರ್ಟಿಕಲ್ ಆಗಿರೋದ್ರಿಂದ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂತೆ ಆರ್ಟಿಕಲ್ ಬಹುಮುಖ್ಯಕರವಾಗಿರುತ್ತದೆ. ಮೊದಲನೇ ಹಂತದಲ್ಲಿ ಯಾರು ಗೆದ್ರು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಡೆವಲಪ್ಡ್ ರಾಷ್ಟ್ರಗಳು ಡೆವಲಪಿಂಗ್ ರಾಷ್ಟ್ರಗಳ ಮೇಲೆ ಕೈ ಮೇಲ್ ಮಾಡಲು ಅಥವಾ ಗೆಲ್ಲುವಂತಹ ಪರಿಸ್ಥಿತಿ ಅಲ್ಲಿ ನಾವು ಕಂಡ್ವಿ ಅನ್ನುವಂಥದ್ದನ್ನು ಹೇಳಲು ಪ್ರಯತ್ನಿಸಿರುವಂಥದ್ದು. ಹಾಗಾದರೆ ಗೆದ್ರು ಅನ್ನೋದಕ್ಕೆ ಏನು ಕಾರಣಗಳು? ಮೊದಲನೇ ಹಂತದಲ್ಲಿ ಟ್ರಿಪ್ಸ್ ವೇವರ್, ಯಾಕಂದರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಿಸಿದಂತೆ ಹಿಂದೆ ಮಾಡಿದಂತಹ ಸುದ್ದಿ ವಿಶ್ಲೇಷಣೆಗಳಲ್ಲೂ ನಾನು ಚರ್ಚೆ ಮಾಡಿದ್ದೆ. ಯಾವೆಲ್ಲ ವಿಷಯಗಳು ವಿವಾದಕ್ಕೆ ಒಳಗಿದ್ದು ಅಂದರೆ ಮೊದಲನೇ ಹಂತದಲ್ಲಿ ಟ್ರಿಪ್ಸ್ ವೇವರ್ ಆಗಿತ್ತು. ಎರಡನೇ ಹಂತದಲ್ಲಿ ಭಾರತ ಸರ್ಕಾರ ಕೊಡುವಂತಹ ಫಿಶಿಂಗ್ ಸಬ್ಸಿಡಿಗೆ ಸಂಬಂಧಿಸಿದಂತಹ ಚರ್ಚೆ ಆಗಿತ್ತು. ಮೂರನೇ ಹಂತದಲ್ಲಿ ಫುಡ್ ಸ್ಟಾಕ್ಸ್ಗೆ ಅಥವಾ ಭಾರತ ಸರ್ಕಾರ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಅಡಿಯಲ್ಲಿ ಕೊಡ್ತಾ ಇರುವಂತಹ ಸಬ್ಸಿಡೈಸ್ಡ್ ಫುಡ್ ಸ್ಟಾಕಿಂಗ್ ಏನು ಮಾಡುತ್ತೋ ಆ ಫುಡ್ ಸ್ಟಾಕ್ಸಿಗೆ ಸಂಬಂಧಿಸಿದಂತೆ. ಸೊ ಮೊದಲನೇ ಹಂತದಲ್ಲಿ ಟ್ರಿಪ್ಸ್ ವೇವರ್. ಏನಿದು ಟ್ರಿಪ್ಸ್ ವೇವರ್? ಕೋವಿಡ್-19 ಸಂದರ್ಭದಲ್ಲಿ ಬಹಳಷ್ಟು ಡೆವಲಪ್ಡ್ ರಾಷ್ಟ್ರಗಳು ಆ ವೈರಸ್ ವಿರುದ್ಧ ಹೊಡೆದಾಡುವಂತಹ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟನ್ನು ನಡೆಸಿ ವ್ಯಾಕ್ಸಿನನ್ನು ಡೆವಲಪ್ ಮಾಡೋದರಲ್ಲಿ ಸಫಲರಾಗಿದ್ದರು. ಆದರೆ ಈ ವ್ಯಾಕ್ಸಿನ್ ಸಣ್ಣ ಮತ್ತು ಮಧ್ಯಮ ವರ್ಗದ ರಾಷ್ಟ್ರಗಳು ಏನಿದ್ವಲ್ಲ ಅವರು ಅಫೋರ್ಡ್ ಮಾಡೋಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಆ್ಯಂಡ್ ಬಹುದೊಡ್ಡ ಮಟ್ಟದ ಜನಸಂಖ್ಯೆ ಈ ಸಣ್ಣ ಮತ್ತು ಮಧ್ಯಮ ವರ್ಗದ ರಾಷ್ಟ್ರಗಳಲ್ಲಿ ಇರುವಂತಹ ಕಾರಣಕ್ಕೆ ಅವರಿಗೆ ಪ್ರೊಡಕ್ಷನ್ನು ಸಹ ಹೆಚ್ಚು ಮಾಡುವ ಅವಶ್ಯಕತೆ ಇತ್ತು. ಹೀಗೆ ಇದ್ದಂತಹ ಸಂದರ್ಭದಲ್ಲಿ 2020 ಅಕ್ಟೋಬರ್ ತಿಂಗಳಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ಎರಡೂ ರಾಷ್ಟ್ರಗಳು ಸೇರಿಬಿಟ್ಟು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಎದುರಿಗೆ ಒಂದು ಪ್ರಪೋಸಲನ್ನು ಇಡ್ತಾರೆ. ಆ ಪ್ರಪೋಸಲ್ನ ಅಡಿಯಲ್ಲಿ ಬಹುಮುಖ್ಯವಾಗಿ ಕೊಟ್ಟಂತಹ ಮಾತು ಏನಪ್ಪ ಅಂತಂದರೆ, ಈ ಟ್ರಿಪ್ಸ್ ವೇವರ್ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಇದರ ಅಡಿಯಲ್ಲಿ ಪೇಟೆಂಟ್ಸ್, ಕಾಪಿ ರೈಟ್ಸ್, ಇಂಡಸ್ಟ್ರಿಯಲ್ ಡಿಸೈನಿಗೆ ಸಂಬಂಧಿಸಿದಂತೆ ಏನು ಪ್ರೊಟೆಕ್ಷನ್ಗಳು ಇದಾವೋ ಇವುಗಳನ್ನು ತೆಗೆದುಹಾಕಬೇಕು. ಕೋವಿಡ್ ವ್ಯಾಕ್ಸಿನಿಗೆ ಸಂಬಂಧಿಸಿದಂತೆ ತೆಗೆದುಹಾಕಿದಂತಹ ಸಂದರ್ಭದಲ್ಲಿ ನಾವು ಅಂದರೆ ಡೆವಲಪಿಂಗ್ ರಾಷ್ಟ್ರಗಳು ಹೆಚ್ಚಿನ ವ್ಯಾಕ್ಸಿನನ್ನು ಡೆವಲಪ್ ಮಾಡಿ ಆ ಒಂದು ಲಾಭವನ್ನು ತನ್ನ ದೇಶದ ಜನರಿಗೆ ಕೊಡಲು ಸಾಧ್ಯವಾಗುತ್ತದೆ ಅನ್ನುವಂತಹ ಉದ್ದೇಶವಾಗಿತ್ತು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಯುರೋಪಿಯನ್ ಯೂನಿಯನ್, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್, ಜಪಾನ್, ಸ್ವಿಟ್ಜರ್ಲ್ಯಾಂಡ್ ಮತ್ತು US ರಾಷ್ಟ್ರಗಳು, ಬಹುಮುಖ್ಯವಾಗಿ ನಾವು ಒಂದು ಗುಂಪು ಮಾಡಿಬಿಡೋಣ ಡೆವಲಪ್ಡ್ ರಾಷ್ಟ್ರಗಳು ಅನ್ನುವಂಥದ್ದು. ಈ ಡೆವಲಪ್ಡ್ ರಾಷ್ಟ್ರಗಳು ಈ ಒಂದು ಪ್ರಪೋಸಲ್ನ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತುತ್ತಾರೆ. ಈಗ ಯಾವಾಗಲೂ ಸಮಾಜದಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಮಾನವೀಯ ಅವಶ್ಯಕತೆಗೆ ವಿರುದ್ಧವಾಗಿ ಯಾರು ಮಾತಾಡಿದರೂ ಸಹ ಅವರಿಗೆ ಟೀಕೆ ಮಾಡುವಂಥದ್ದು ಸತ್ಯ. ಸೊ ಈ ಟೀಕೆಗೆ ಒಳಗಾದಂತಹ UK, ಜಪಾನ್, ಸ್ವಿಟ್ಜರ್ಲ್ಯಾಂಡ್, USA ಏನಾದರೂ ಮಾಡಿ ಈ ಒಂದು ಟೀಕೆಯಿಂದ ಹೊರಬರಬೇಕು ಅನ್ನುವಂತಹ ಪ್ರಯತ್ನಗಳನ್ನು ನಡೆಸ್ತಾ ಇದ್ದರು. ಹಾಗೆ ಇದ್ದಂತಹ ಸಂದರ್ಭದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಏನೋ ಈ ಪ್ರಪೋಸಲಿಗೆ ಒಂದಿಷ್ಟು ಬೆಂಬಲವನ್ನು ತೋರಿಸ್ತೇ ಹೊರತು UK ಒಂದು ಹೊಸ ಪ್ರಪೋಸಲ್ ಒಂದಿಗೆ ಹೊರಬರುತ್ತದೆ. ಈ ಹೊಸ ಪ್ರಪೋಸಲ್ನ ಅಡಿಯಲ್ಲಿ ಒಂದಿಷ್ಟು ಸಿಂಪ್ಲಿಫಿಕೇಷನ್ಸ್ಗಳನ್ನು ಮಾಡಿ ಪ್ರೊಸೀಜರಲ್ ಆಸ್ಪೆಕ್ಟ್ಸ್ಗಳನ್ನು ಬದಲಾಯಿಸಿ ಕಂಪಲ್ಸರಿ ಲೈಸೆನ್ಸಿಂಗ್ಗೆ ಸಂಬಂಧಿಸಿದಂತೆ ಒಂದು ಹೊಸ ಪ್ರಪೋಸಲನ್ನೇ ಹೊರತರುತ್ತದೆ. ಈ ಪ್ರಪೋಸಲ್ನ ಅಡಿಯಲ್ಲಿ ಒಂದಿಷ್ಟು ಕಂಡೀಷನ್ಸ್ಗಳನ್ನು ಇಡಲಾಗುತ್ತದೆ. ಯಾವಾಗಲೂ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನಲ್ಲಿ ಡೆವಲಪಿಂಗ್ ರಾಷ್ಟ್ರಗಳಿಗೆ ಏನಾದರೂ ಹಿಂದಿಡಬೇಕು ಅಂತಂದರೆ ಒಂದಿಷ್ಟು ಕಂಡೀಷನ್ಸ್ಗಳ ಮೇಲೆ ಅವ್ರ ಮೇಲೆ ಹಾಕಬೇಕು. ಯಾಕಂದರೆ ಆ ಕಂಡೀಷನ್ಸ್ಗಳನ್ನು ಅವ್ರು ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ UK ತಂದಂತಹ ಪ್ರಪೋಸಲ್ಲು ಸಹ ಪೇಟೆಂಟ್ಸಿಗೆ, ಕಂಪಲ್ಸರಿ ಲೈಸೆನ್ಸಿಂಗಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಕಾಸ್ಮೆಟಿಕ್ ಸಿಂಪ್ಲಿಫಿಕೇಷನ್ ಏನು ಮಾಡಿತ್ತು ಅದು ಬಹುಮುಖ್ಯವಾಗಿ ಡೆವಲಪಿಂಗ್ ರಾಷ್ಟ್ರಗಳು ಪೂರೈಸಲು ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದು. ಆದರೆ ಈ ಮಿನಿಸ್ಟ್ರಿಯಲ್ ಔಟ್ಕಮ್ 12ರಲ್ಲಿ UK ತನ್ನ ಪ್ರಪೋಸಲನ್ನು ಪಾಸ್ ಮಾಡೋದರಲ್ಲಿ ಸಫಲವಾಗಿತ್ತು. ಸೊ ಭಾರತ ಮತ್ತು ಸೌತ್ ಆಫ್ರಿಕಾ ಮೊದಲನೇ ಹಂತದಲ್ಲಿ ಏನು ತನ್ನ ಪ್ರಪೋಸಲಿಗೆ ಸಮರ್ಥನೆಯನ್ನು ಕೊಡ್ತಾ ಇದ್ರೋ ಅವರು ಸಹ ಈ ಒಂದು ಪ್ರಪೋಸಲಿಗೆ ತಮ್ಮ ಸಮರ್ಥನೆಯನ್ನು ಕೊಡೋದರಲ್ಲಿ ಏನಕ್ಕೆ ಬದಲಾದರು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತದೆ. ಸೊ ಟ್ರಿಪ್ಸ್ ವೇವರಿಗೆ ಸಂಬಂಧಿಸಿದಂತೆ ಭಾರತ ತನ್ನ ಸೋಲನ್ನು ಮೊದಲನೇ ಹಂತದಲ್ಲಿ ಕಾಣ್ತು. ಎರಡನೇ ಹಂತದಲ್ಲಿ ಫಿಶಿಂಗ್ ಸಬ್ಸಿಡಿಗೆ ಸಂಬಂಧಿಸಿದಂತೆ ಮುಂದಿನ 2 ವರ್ಷಗಳಲ್ಲಿ ಭಾರತ ಯಾವುದಾದರೂ ಹೊಸ ರೆಗ್ಯುಲೇಷನನ್ನು ತರುವ ಅವಶ್ಯಕತೆ ಇದೆ. ತರದೇ ಇದ್ದಂತಹ ಸಂದರ್ಭದಲ್ಲಿ ಈ ಫಿಶಿಂಗ್ ಸಬ್ಸಿಡಿಯನ್ನು ಭಾರತ ಸರ್ಕಾರ ಬೇಕಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳಲಾಗಿದೆ. ಸೊ ಆ ಒಂದು ಸಂದರ್ಭದಲ್ಲಿ ಭಾರತಕ್ಕೆ ಮುಂದಿನ 2 ವರ್ಷದಲ್ಲಿ ಒಂದಿಷ್ಟು ಸಮಸ್ಯೆ ಎದುರಾಗಲಿದೆ ಫಿಶಿಂಗ್ ಸಬ್ಸಿಡಿಗೆ. ಫುಡ್ ಸ್ಟಾಕಿಂಗಿಗೆ ಸಂಬಂಧಿಸಿದಂತೆ
ಮೂರನೇ ಒಂದು ಪ್ರಪೋಸಲ್ನ ಚರ್ಚೆ ಆಗಿತ್ತು. ಭಾರತದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಅಡಿಯಲ್ಲಿ ಜನರಿಗೆ ಸಬ್ಸಿಡೈಸ್ಡ್ ಫುಡನ್ನು ನಮ್ಮ ನ್ಯಾಯಬೆಲೆ ಅಂಗಡಿಗಳಿಂದ ಕೊಡಲಾಗುತ್ತದೆ. ಈ ಸಬ್ಸಿಡೈಸ್ಡ್ ಫುಡ್ಗಳಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಹಾರದ ಧಾನ್ಯಗಳ ಸಂಬಂಧಿಸಿದಂತೆ ಆಗ್ತಾ ಇರುವಂತಹ ವಿಷಯದ ವಿರುದ್ಧ ಒಂದಿಷ್ಟು ರಾಷ್ಟ್ರಗಳು ಎದ್ದು ನಿಂತಿತ್ತು. ಸೊ ಈ ಸಬ್ಸಿಡಿ ಏನು ಕೊಡಲಾಗ್ತಿದೆಯೋ ಇದನ್ನು ಕಡಿಮೆ ಮಾಡಬೇಕು ಅಥವಾ ತೆಗೆದು ಹಾಕಬೇಕು ಅನ್ನುವಂತಹ ಪ್ರಪೋಸಲಿಗೆ ಸಂಬಂಧಿಸಿದಂತೆ ಆಗ್ತಾ ಇರುವಂತಹ ಚರ್ಚೆಯೂ ಸಹ ಯಾವುದೇ ರಿಸಲ್ಟನ್ನು ಕಾಣಲು ಸಾಧ್ಯವಾಗಿಲ್ಲ ಈ ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ನಲ್ಲಿ. ಸೊ ಇದಂತಹ 3 ವಿಷಯಗಳಲ್ಲಿ ಭಾರತ ಸೋಲನ್ನು ಕಂಡಿರುವಂತಹ ಸಂದರ್ಭದಲ್ಲಿ ಇರುವಂತಹ ಸ್ಟ್ರಾಟಜಿಗಳು ಏನು ಡೆವಲಪ್ಡ್ ರಾಷ್ಟ್ರಗಳು ಬಳಸ್ತಾ ಇದ್ದಾರೋ ಆ ಸ್ಟ್ರಾಟಜಿಗಳನ್ನು ಅರಿತುಕೊಂಡು ಭಾರತವು ತನ್ನ ಆತ್ಮ, ಶಕ್ತಿ ಹಾಗೂ ಬುದ್ಧಿ ಎಲ್ಲವೂ ಸಹ ಒಂದು ಮಾಡಿ ಹೊಡೆದಾಡಿದಂತಹ ಸಂದರ್ಭದಲ್ಲಿ ದೇಶದ ಜನರಿಗೆ ಸಿಗಬೇಕಾದಂತಹ ನ್ಯಾಯವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒದಗಿಸಿ ಕೊಡುವಂತಹ ಕಡೆಗೆ ಸಾಧಿಸಲು ಅಥವಾ ನಡೆಯಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್ ಎ ಶಾಟ್ ಇನ್ ದ ಆರ್ಮ್ ಫಾರ್ ರೂಲ್ ಆಫ್ ಲಾ. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ಸರ್ವೋಚ್ಚ ನ್ಯಾಯಾಲಯವು ಈ ಒಂದು ದೇಶದಲ್ಲಿ ಆಗ್ತಾ ಇರುವಂತಹ ಅರೆಸ್ಟ್ ಮತ್ತು ಬೇಲಿಗೆ ಸಂಬಂಧಿಸಿದಂತೆ ನಡೀತಾ ಇರುವಂತಹ ನ್ಯಾಯ ವ್ಯವಸ್ಥೆಯ ವಿರುದ್ಧ ಹೇಳಿರುವಂತಹ ಮಾತನ್ನು ಇಲ್ಲಿ ಚರ್ಚೆ ಮಾಡ್ತಿರುವಂಥದ್ದು. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 2 ಪಾಲಿಟಿಗೆ ಸಂಬಂಧಿಸಿದಂತೆ ನಮಗೆ ಬಹುಮುಖ್ಯವಾಗಿ ಅನುಕೂಲವಾಗುವಂತಹ ವಿಷಯವಾಗಿರುತ್ತದೆ. ಮೊದಲನೇ ಹಂತದಲ್ಲಿ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ವಿಷಯ ಸತ್ಯೇಂದ್ರ ಕುಮಾರ್ ಅಂಟಿಲ್ ವರ್ಸಸ್ CBI 2022 ಈ ಒಂದು ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಭಾರತದ್ದು ಏನಿದೆಯಲ್ಲ ಅದರ ಬಗ್ಗೆ ತನ್ನ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಆ ಒಂದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಏನು ದೇಶದಲ್ಲಿ ನಡೀತಾ ಇದೆಯೋ ಇದು ಮಾನವನ ಹಕ್ಕುಗಳನ್ನು ವಿರುದ್ಧ ಅಥವಾ ಸರಿಯಾಗಿ ಪರಿಪಾಲನೆ ಮಾಡ್ತಾ ಇಲ್ಲ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆ್ಯಂಡ್ ದೇಶದಲ್ಲಿ ಈ ವ್ಯವಸ್ಥೆಯ ವಿರುದ್ಧ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಇರುವಂತಹ ಬೇಲ್ ಆಧಾರಿತ ಕಾನೂನನ್ನು ತಿಳ್ಕೊಂಡು ದೇಶದಲ್ಲಿ ಒಂದು ಹೊಸ ಬೇಲ್ ಕಾನೂನನ್ನು ತರುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಉದಾಹರಣೆಗೆ ಬಹಳಷ್ಟು ಸರಿ ಏನು ಬೇಲಿಗೆ ಸಂಬಂಧಿಸಿದಂತಹ ಚರ್ಚೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇರುವಂಥದ್ದು ದೇಶದಲ್ಲಿ ಬೇಲನ್ನು ಬಹುಮುಖ್ಯವಾಗಿ ಕೊಡಬೇಕಾಗಿರುವಂಥದ್ದು ದಾನ ಅಲ್ಲ, ಅಥವಾ ಕೊಡ್ತಾ ಇರುವಂಥದ್ದು ದಾನ ಅಲ್ಲ, ಅದು ದಾನ ಅಲ್ಲದೆ ಅದು ಒಂದು ಬೇಸಿಕ್ ರೂಲ್ ಆಗಿ ನಿಲ್ಲಬೇಕಾದಂತಹ ಅವಶ್ಯಕತೆ ಇದೆ. ಸೊ ಬರೀ ಜೈಲಿಗೆ ಹಾಕೋದಷ್ಟೇ ಉದ್ದೇಶ ಯಾವ ಪೊಲೀಸ್ ಸಿಸ್ಟಮ್ದಾಗಿರಬಹುದು ಅಥವಾ ಯಾವುದಾದರೂ ನ್ಯಾಯಾಲಯದ ಮೂಲ ಉದ್ದೇಶವಾಗಿರಬಾರ್ದು. ಜೈಲ್ ಅಲ್ಲ ನಮ್ಮ ಉದ್ದೇಶ, ಬೇಲ್ ಅನ್ನುವಂತಹ ಮಾತನ್ನು ಸರ್ವೋಚ್ಚ ನ್ಯಾಯಾಲಯ ಇಲ್ಲಿ ಮುಂದಿಡ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಇವತ್ತು ಪೊಲೀಸರು ಅವಶ್ಯಕತೆ ಇಲ್ಲದೇ ಇರುವಂತಹ ಕೇಸ್ಗಳಲ್ಲೂ ಸಹ ಅರೆಸ್ಟ್ ಮಾಡುವಂಥದ್ದು ಹಾಗೂ ಜುಡಿಷಿಯಲ್ ಕಸ್ಟಡಿಯ ಒಂದು ಯಾಚನೆಯನ್ನು ನ್ಯಾಯಾಲಯದ ಎದುರಿಗೆ ಇಡುವಂಥದ್ದು. ಬಹಳಷ್ಟು ಸರಿ ಯಾಕೆ ಒಬ್ಬ ವ್ಯಕ್ತಿ ಅಥವಾ ಕೈದಿಯನ್ನು ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿ ನ್ಯಾಯಾಲಯದ ಜಡ್ಜಸ್ಗಳು ಕೇಳುವಂತಹ ಪ್ರಶ್ನೆಯನ್ನು ಹೆದರ್ಕೊಂಡು ಪೊಲೀಸರು ಅವಶ್ಯಕತೆ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲೂ ಅರೆಸ್ಟ್ ಮಾಡುವಂತಹ ಸನ್ನಿವೇಶಗಳು. ಹೀಗೆ ಬರೀ ಜೈಲು ತುಂಬುವಂತಹ ವ್ಯವಸ್ಥೆಯನ್ನು ನಾವು ದೇಶದಲ್ಲಿ ಇವತ್ತು ಹೆಚ್ಚಾಗಿ ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ದೇಶದಲ್ಲಿ ಒಂದು ಹೊಸ ಬೇಲ್ ಕಾನೂನನ್ನು UK ಮಾದರಿಯಲ್ಲಿ ತರುವಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಮೊದಲನೇ ಹಂತದಲ್ಲಿ ಯಾರನ್ನಾದರೂ ಜೈಲಲ್ಲಿ ಹಾಕ್ತಾ ಇದ್ದೀವಿ ಅಂತಂದರೆ ಅದರ ಉದ್ದೇಶ ಏನು? ಆ ಒಬ್ಬ ವ್ಯಕ್ತಿ ನ್ಯಾಯ ವ್ಯವಸ್ಥೆಯಿಂದ ಓಡಿ ಹೋಗುವಂತಹ ಪ್ರಯತ್ನಗಳನ್ನು ಮಾಡದೇ ಇರೋ ಹಾಗೆ ಯಾವುದಾದರೂ ಎವಿಡೆನ್ಸ್ಗಳನ್ನು ನಾಶ ಮಾಡದೇ ಇರೋ ಹಾಗೆ ಹಾಗೂ ಇನ್ನೂ ಒಬ್ಬ ವ್ಯಕ್ತಿಯನ್ನು ಇಂಟಿಮಿಡೇಟ್ ಅಥವಾ ಹಾನಿಗೊಳಿಸುವಂತಹ ಕೃತ್ಯ ನಡೆಸುವಂತಹ ಸಂದೇಶಗಳು ಅಥವಾ ಸನ್ನಿವೇಶಗಳು ಇದ್ದಂತಹ ಸಂದರ್ಭದಲ್ಲಿ ಮಾತ್ರ. ಹಾಗೆ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಬೇಲ್ ಕೊಡುವಂತಹ ಎಲ್ಲ ಪ್ರಾವಧಾನಗಳು ಮಾಡಬೇಕಾಗಿದೆ ಅನ್ನುವಂಥದ್ದು. ಹಾಗೆ ಬೇಲ್ ಕೊಟ್ಟಂತಹ ಸಂದರ್ಭದಲ್ಲಿ ಅವರನ್ನು ಎಲೆಕ್ಟ್ರಾನಿಕ್ ಸರ್ವೇಲೆನ್ಸ್ ಕೆಳಗಡೆ ಇಡುವಂತಹ ಪ್ರಾವಧಾನ ಪಾಸಿಬಲ್ ಇದೆ. ಅದು UK ಕಾನೂನಿನಲ್ಲಿ ನಾವು ಕಾಣ್ತಾ ಇದ್ದೀವಿ. ಹೀಗೆ UK ಕಾನೂನಿನಲ್ಲಿ ಇರುವಂತಹ
ಜೈಲ್ ಏನು ರೇರೆಸ್ಟ್ ಆಫ್ ರೇರ್ ಆಪ್ಷನ್ ಆಗಿ ಉಪಯೋಗಿಸಲಾಗುತ್ತದೆಯೋ ಆ ಪ್ರಾವಧಾನವನ್ನು ಭಾರತದಲ್ಲೂ ತರುವ ಅವಶ್ಯಕತೆ ಇದೆ. ಈ ಒಂದು ಬದಲಾವಣೆಗಳಿಂದಾಗಿ ಎರಡು ಲಾಭಗಳನ್ನು ಕಾಣಲು ಸಾಧ್ಯವಾಗುತ್ತದೆ. ಮೊದಲನೇ ಹಂತದಲ್ಲಿ ಬಹಳಷ್ಟು ಅಂಡರ್ ಟ್ರಯಲ್ಗಳು ನಾವು ಇವತ್ತು ಜೈಲ್ಗಳನ್ನು ತುಂಬಿಕೊಂಡಿದ್ದಾರೆ. ಓವರ್ ಕ್ರೌಡಿಂಗು ಸಹ ಆಗ್ತಿದೆ. ಅದರಿಂದಾಗಿ ಜೈಲ್ಗಳಲ್ಲಿ ಹೈಜಿನಿಕ್ ಆಗಿರಬಹುದು ಅಥವಾ ಯಾವ ಮೂಲ ಸೌಕರ್ಯಗಳು ಕೈದಿಗಳಿಗೆ ಕೊಡುವ ಅವಶ್ಯಕತೆ ಇದೆಯೋ ಅದನ್ನು ಒದಗಿಸಲು ಸಾಧ್ಯವಾಗ್ತಿಲ್ಲ. ಹಾಗೆ ಕೋರ್ಟ್ ಪ್ರೊಸೀಡಿಂಗ್ಸು ಸಹ ನಡೀತಾ ಇರುವಂತಹ, ಯಾಕಂದರೆ ಬಹಳಷ್ಟು ಕೇಸ್ಗಳು ಪೆಂಡಿಂಗ್ ಇರುವಂತಹ ಕಾರಣಕ್ಕೆ ಇದು ಮನುಷ್ಯನ ಮೇಲೆ ಅಥವಾ ಆ ಒಬ್ಬ ವ್ಯಕ್ತಿಯ ಮೇಲೆ ಟಾರ್ಚರನ್ನು ಸಹ ನಿರ್ಬಂಧನೆ ಮಾಡುತ್ತದೆ. ಹೀಗೆ ಈ ಎರಡು ಸಮಸ್ಯೆಗಳನ್ನು ಪರಿಹರಿಸುವಂತಹ ಕಡೆಗೆ UK ಬೇಲ್ ಕಾನೂನಿನ ಅವಶ್ಯಕತೆ ಅಥವಾ ಆ ಮಾದರಿಯ ಕಾನೂನಿನ ಅವಶ್ಯಕತೆ ಭಾರತದಲ್ಲೂ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಬಹುಮುಖ್ಯವಾಗಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಹಾಗೂ ಕೊನೆಯ ಆರ್ಟಿಕಲ್, ವೇಯಿಂಗ್ ಇನ್ ಆನ್ ಇಂಡಿಯಾಸ್ ಇನ್ವೆಸ್ಟ್ಮೆಂಟ್ ಲೆಡ್ ರಿವೈವಲ್. ಈ ಒಂದು ಆರ್ಟಿಕಲಲ್ಲಿ ಬಹುಮುಖ್ಯವಾಗಿ ನಿರ್ಮಲಾ ಸೀತಾರಾಮನ್ ಅವರು G20 ಫೈನಾನ್ಸ್ ಮಿನಿಸ್ಟರ್ ಹಾಗೂ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಸ್ ಮೀಟಿಂಗ್ ಇಂಡೋನೇಷ್ಯಾ ಬಾಲಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಅವರು ಭಾರತದಲ್ಲಿ ಪಬ್ಲಿಕ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ರೋಗ್ರಾಮನ್ನು ಆಲೋಚನೆ ಮಾಡಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಲಾಂಗ್ ಟರ್ಮ್ ಗ್ರೋತನ್ನು ಕಾಣಲಿದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಸೊ ಇಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಲೆಡ್ ರಿವೈವಲ್ ಆಫ್ ಇಂಡಿಯನ್ ಎಕಾನಮಿಗೆ ಸಂಬಂಧಿಸಿದಂತಹ ಚರ್ಚೆ ಆಗಿರುತ್ತದೆ. ಯಾಕಂದರೆ COVID-19 ಆದಂತಹ ಸಂದರ್ಭದಲ್ಲಿ ಬಹಳಷ್ಟು ರಾಷ್ಟ್ರಗಳು ಆರ್ಥಿಕವಾಗಿ ಸ್ತಬ್ಧಗೊಂಡಿದ್ವು. ಹೀಗೆ ಸ್ತಬ್ಧಗೊಂಡಂತಹ ಸಂದರ್ಭದಲ್ಲಿ ಮತ್ತೆ ಆರ್ಥಿಕ ಚೇತರಿಕೆಯನ್ನು ಕಾಣುವಂತಹ ಪ್ರಯತ್ನಗಳನ್ನು ಸರ್ಕಾರ ಯಾವೆಲ್ಲ ರೀತಿಯಲ್ಲಿ ಮಾಡಬಹುದು ಅನ್ನುವಂತಹ ಚರ್ಚೆ ಇಡೀ ಪ್ರಪಂಚದಲ್ಲೇ ನಡೀತಾ ಇದೆ. ಆ ಒಂದು ಸಂದರ್ಭದಲ್ಲಿ ಭಾರತವು ಸಹ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಲೆಡ್ ಎಕನಾಮಿಕ್ ರಿವೈವಲನ್ನು ಮುಂದೆ ಮಾಡ್ತಾ ಇರುವಂತಹ ಆಲೋಚನೆ ಹಾಗೂ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಇಲ್ಲಿ ಬಹುಮುಖ್ಯವಾಗಿ ನಡೀತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಆಗಿರುತ್ತದೆ. ಮೊದಲನೇ ಹಂತದಲ್ಲಿ ಏನಿದು ಪಬ್ಲಿಕ್ ಇನ್ವೆಸ್ಟ್ಮೆಂಟ್? ಉದಾಹರಣೆಗೆ 1997ರಲ್ಲಿ ಏಷಿಯನ್ ಫೈನಾನ್ಷಿಯಲ್ ಕ್ರೈಸಿಸ್ ನಡೆದಿತ್ತು. ಏಷಿಯನ್ ಫೈನಾನ್ಷಿಯಲ್ ಕ್ರೈಸಿಸ್, ಈ ಏಷಿಯನ್ ಫೈನಾನ್ಷಿಯಲ್ ಕ್ರೈಸಿಸಿಂದಲೂ ಸಹ ಬಹಳಷ್ಟು ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆ ಹಿಂದೆ ಅಂದರೆ ಡೌನ್ವರ್ಡ್ ಟ್ರೆಂಡನ್ನು ಕಂಡಿತ್ತು. ಆ ಸಂದರ್ಭದಲ್ಲಿ ಆವಾಗಿನ ಪ್ರಧಾನಮಂತ್ರಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಬ್ಲಿಕ್ ಗ್ರೋತ್ ಅಥವಾ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಲೆಡ್ ಮಾಡೆಲನ್ನೇ ಬಳಕೆ ಮಾಡಿದರು. ತಮಗೆಲ್ಲ ಗೊತ್ತಿದ್ದರೆ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅನ್ನುವಂತಹ ಒಂದು ಮಹತ್ತರ ಪ್ರಾಜೆಕ್ಟನ್ನು ದೇಶದಲ್ಲಿ ಶುರು ಮಾಡಲಾಗಿತ್ತು. ಅಂದರೆ ದೇಶದಲ್ಲಿ ಇರುವಂತಹ ದಿಲ್ಲಿ, ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾ ಜಾಯಿನ್ ಮಾಡುವಂತಹ ಒಂದು ಗೋಲ್ಡನ್ ಟ್ರಯಾಂಗಲ್ ಅಥವಾ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅನ್ನುವಂತಹ ಒಂದು ರೋಡ್ ಪ್ರಾಜೆಕ್ಟನ್ನು ಮುಂತರಲಾಗಿತ್ತು. ಇದಲ್ಲದೆ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಕಾರ್ಯಕ್ರಮವನ್ನು ಸಹ ಜಾರಿಗೆ ತರಲಾಗಿತ್ತು. ಈ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಡಿಯಲ್ಲಿ ದೇಶದಲ್ಲಿ ಇರುವಂತಹ ಎಲ್ಲ ಗ್ರಾಮೀಣ ಪ್ರದೇಶಗಳನ್ನು ಒಂದು ಪಕ್ಕಾ ರೋಡ್ನೊಂದಿಗೆ ಕನೆಕ್ಟ್ ಮಾಡುವಂತಹ ಮೂಲ ಉದ್ದೇಶ ಇದರಾಗಿತ್ತು. ಸೊ ರೋಡನ್ನು ಅಥವಾ ಇನ್ಫ್ರಾಸ್ಟ್ರಕ್ಚರನ್ನು ಸರಿಪಡಿಸೋದ್ರಿಂದ ಆರ್ಥಿಕ ಚಟುವಟಿಕೆಗಳು ಇನ್ನೂ ಹೆಚ್ಚಾಗ್ತವೆ, ಇನ್ವೆಸ್ಟ್ಮೆಂಟ್ಸ್ಗಳು ಜಾಸ್ತಿ ಬರ್ತವೆ ಪ್ರೈವೇಟ್ ಕಡೆಯಿಂದ. ಹಾಗೆ ಆಗುವಂತಹ ಕಾರಣಕ್ಕೆ ಆರ್ಥಿಕ ವ್ಯವಸ್ಥೆ ಮತ್ತೆ ಮರುಚೇತರಿಕೆ ಕಾಣುವಂತಹ ಸನ್ನಿವೇಶಗಳು ಉದ್ಭವ ಆಗ್ತವೆ ಅನ್ನುವಂತಹ ವಿಷಯವನ್ನು ತೋರಿಸಲಾಗಿತ್ತು. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಪಬ್ಲಿಕ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ನಿಂದಾಗಿ ಆವಾಗಿನ ಆರ್ಥಿಕ ವ್ಯವಸ್ಥೆ 8ರಿಂದ 9% ಹೆಚ್ಚಳವನ್ನು ಪ್ರತಿ ವರ್ಷ ಕಾಣಲು ಸಾಧ್ಯವಾಗಿತ್ತು. ಈ ಒಂದು ಪಬ್ಲಿಕ್ ಇನ್ವೆಸ್ಟ್ಮೆಂಟ್ 2010ರ ನಂತರ ಕಡಿಮೆ ಆಗ್ತಾ ಹೋಯಿತು. ಕಡಿಮೆ ಆದಂತಹ ಸಂದರ್ಭದಲ್ಲಿ 2020ರಲ್ಲಿ ಆದಂತಹ ಆರ್ಥಿಕ ಬಿಕ್ಕಟ್ಟು COVID-19ನಿಂದಾಗಿ ಮತ್ತೆ ಆ ಒಂದು ಪರಿಸ್ಥಿತಿಯನ್ನು ಅಥವಾ ಆ ಒಂದು ಮಾಡೆಲನ್ನು ಉಪಯೋಗಿಸುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡ್ತಾ ಇರುವಂಥದ್ದು. ಸೊ ಅಲ್ಲಿ ಒಂದು GCF ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಷನ್ ರೇಟ್ ಸಂಬಂಧಿಸಿದಂತಹ ಕಾನ್ಸೆಪ್ಟನ್ನು ತಾವಿಲ್ಲಿ ಬಹುಮುಖ್ಯವಾಗಿ ತಿಳ್ಕೋಬೇಕು. GDPಗೂ ಸಂಬಂಧಿಸಿದಂತೆ ದೇಶದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆಯಲ್ಲ, ಆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ನಲ್ಲಿ ಆಗ್ತಾ ಇರುವಂತಹ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಎಷ್ಟು ಅನ್ನುವಂಥದ್ದು ಬಹುಮುಖ್ಯವಾಗಿ ಈ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ ರೇಟನ್ನು ತೋರಿಸುತ್ತದೆ. ಸೊ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್, ಈಗ ಉದಾಹರಣೆಗೆ ನಾವು ಈ ವರ್ಷ ಒಂದು ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಮಾದರಿಯ ಒಂದು ರೋಡನ್ನು
ಈ ದೇಶದಲ್ಲಿ ಕಟ್ಟಿಸಲಿದ್ದೇವೆ. ಸೊ ನಮ್ಮ GDP ಈ ಸಾರಿ ಸಪೋಸ್ $2 ಟ್ರಿಲಿಯನ್ ಇದೆ. ಸೊ $2 ಟ್ರಿಲಿಯನ್ ಎಷ್ಟು ಹಣವನ್ನು ನಾವು ಈ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟಿಗೆ ಉಪಯೋಗಿಸ್ತಾ ಇದ್ದೀವಿ ಅನ್ನುವಂಥದ್ದು ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಷನ್ ರೇಟನ್ನು ತೋರಿಸ್ಕೊಡ್ತದೆ. ಈ ಒಂದು ರೇಷಿಯೋ ಅಥವಾ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ ರೇಷಿಯೋ ಏನಿದೆಯಲ್ಲ, ಇದು 2015-16ರಲ್ಲಿ 30.7% ಇತ್ತು. 2019-20 32.5% ಹೆಚ್ಚಾಗಿರುವಂಥದ್ದು. ಅಂದರೆ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ ರೇಟ್ ಹೆಚ್ಚಿಗೆ ಆಗ್ತಾ ಇರುವಂಥದ್ದೇನೋ ನಿಜ 2015-16ರಿಂದ. ಆದರೆ ಕ್ಷೇತ್ರಗಳನ್ನು ನೋಡಿದಂತಹ ಸಂದರ್ಭದಲ್ಲಿ, ಉದಾಹರಣೆಗೆ ಕೃಷಿ ಕ್ಷೇತ್ರದಲ್ಲಿ 2011-12ರಲ್ಲಿ 8.5 ಇದ್ದಂತಹ GCFC ಬಹುಮುಖ್ಯವಾಗಿ 6.4ಕ್ಕೆ ಇಳಿದಿದೆ. ಇಂಡಸ್ಟ್ರಿ 38.1 ಇತ್ತು, 32.5ಕ್ಕೆ ಇಳಿದಿದೆ. ಮ್ಯಾನುಫ್ಯಾಕ್ಚರಿಂಗ್ 19.2ಕ್ಕೆ ಇದ್ದಿದ್ದು 16.5ಕ್ಕೆ ಕಡಿಮೆ ಆಗಿದೆ. ಸರ್ವೀಸಸ್ 47.3 ಇದ್ದಿದ್ದು 52.3 ಆಗಿದೆ. ಅಂದರೆ ಇದು ಹೆಚ್ಚಾಗಿದೆ, ನೆನ್ಪಿಟ್ಕೊಳ್ಳಿ. ಸರ್ವೀಸಸ್. ಟ್ರಾನ್ಸ್ಪೋರ್ಟ್ 8.1 ಇದ್ದಿದ್ದು 12.1 ಆಗಿದೆ. 14-15 ನೋಡಿದ್ರೆ ಡಬಲ್ ಆಗಿರುವಂಥದ್ದು, 6.1ರಿಂದ 12.1ಕ್ಕೆ. ರೋಡ್ 1.9 ಇದ್ದಿದ್ದು 3.1ಕ್ಕೆ. ಸೊ ಈ ಡೇಟಾಬೇಸ್ ಅಥವಾ ಈ ಒಂದು ಟೇಬಲನ್ನು ನೋಡಿದಂತಹ ಸಂದರ್ಭದಲ್ಲಿ ಸರ್ವಿಸ್ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಬೆಳವಣಿಗೆಯನ್ನು GCFC ಅಂದರೆ ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಷನ್ ಇನ್ನು ವಿತ್ ರೆಸ್ಪೆಕ್ಟ್ ಟು GDP ಅದನ್ನು GCFC ರೇಟ್ ಅಂತ ಕರಿತೀವಿ. ಸೊ ಆ ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಷನ್ ರೇಟನ್ನು ಹೆಚ್ಚಾಗ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಆದರೆ ಈ ಕೃಷಿ, ಇಂಡಸ್ಟ್ರಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ನಾವು ಫೇಲ್ಯೂರ್ ಆಗಿರುವಂಥದ್ದು ಕಾಣ್ತಾ ಇರುವಂಥದ್ದು. ಮೇಕ್ ಇನ್ ಇಂಡಿಯಾ ಅನ್ನುವಂತಹ ಕಾರ್ಯಕ್ರಮವನ್ನು ಬಹುಮುಖ್ಯವಾಗಿ ದೇಶದ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರವನ್ನು ಹೆಚ್ಚಿಸುವಂತಹ ಉದ್ದೇಶದೊಂದಿಗೆ ತರಲಾಯಿತು. ಆದರೆ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ನಾವು ಕಾಣಬೇಕಾದಂತಹ GCFC ರೇಟ್ ಇನ್ಕ್ರೀಸ್ ಆಗೋ ಬದಲಿಗೆ ಕಡಿಮೆ ಆಗಿರುವಂತಹದ್ರಿಂದಾಗಿ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ವಿಫಲವಾಗಿದೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಇಲ್ಲಿ ಲೇಖಕರು ಕೊಡಲು ಪ್ರಯತ್ನಿಸ್ತಿರುವಂಥದ್ದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಸರ್ವಿಸ್ ಕ್ಷೇತ್ರದಲ್ಲಿ ಆದಂತಹ ಹೆಚ್ಚಿನ ಬೆಳವಣಿಗೆ ಈ ಒಂದು ಟ್ರಾನ್ಸ್ಪೋರ್ಟ್ ಅಂದರೆ ರೋಡ್ಸ್ಗಳನ್ನು ಕಟ್ಟುವಂತಹ ಪ್ರಾಜೆಕ್ಟ್ಸ್, ಇನ್ವೆಸ್ಟ್ಮೆಂಟ್ಸ್ಗಳನ್ನು ಸರ್ಕಾರ ಮಾಡ್ತಾ ಇರುವಂತಹ ಕಾರಣಕ್ಕೆ ನಾವಿಲ್ಲಿ ಕಾಣಲು ಸಾಧ್ಯವಾಗ್ತಿದೆ. ಸೊ ದೇಶದಲ್ಲಿ ಈ ಗ್ರಾಸ್ ಕ್ಯಾಪಿಟಲ್ ಫಿಕ್ಸ್ಡ್ ರೇಟ್ ಏನಿದೆ ಅದು ಕೃಷಿ, ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಡೌನ್ವರ್ಡ್ ಟ್ರೆಂಡನ್ನು ಸರಿಪಡಿಸುವಂತಹ ಕಡೆಗೆ ಸರ್ಕಾರ ಮೊದಲನೇ ಹಂತದಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ. ಆವಾಗಲೇ ದೇಶದಲ್ಲಿ ಇರುವಂತಹ ನಿರುದ್ಯೋಗದ ಸಮಸ್ಯೆ ಮತ್ತು ಇನ್ಫ್ಲೇಷನ್ ಮತ್ತು ಬೇರೆ ಆರ್ಥಿಕ ಸಮಸ್ಯೆಗಳನ್ನು ಸರಿಪಡಿಸಿ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಮತ್ತೆ ಬೆಳೆಸುವಂತಹ ಕಡೆಗೆ ಪ್ರಯತ್ನವನ್ನು ನಡೆಸಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇದು ಇವತ್ತಿನ ಬಹುಮುಖ್ಯವಾದ ಸುದ್ದಿ ವಿಶ್ಲೇಷಣೆಯಾಗಿತ್ತು. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯಗಳನ್ನು ಅರ್ಥಕೊಳ್ಳೋಣ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.